ನಿನ್ ಗಪ್ಪ ಅಲ್ಲಿಲ್ಲ ಜಮಖಂಡಿ ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಜೊತೆಗೆ ವಿಜಯಪುರದ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಬೃಹತ್ ಪ್ರತಿಭಟನೆ ಮೂಲಕ ನಾವು ಏನು ಆಗ್ರಹ ಮಾಡ್ತೀವಿ ಅಂದರೆ ದಲಿತರ ಮೇಲೆ ಏನು ಬಡ ಕೂಲಿ ಕಾರ್ಮಿಕರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದ್ದು ಈಗಾಗಲೇ ಆರೋಪಿಗಳ ಬಂಧನವಾಗಿದೆ. ನಮ್ಮ ಬಂಧನ ಅಷ್ಟೇ ಸಾಕಾಗಿರೋದ್ರಿಂದ ಅವರನ್ನು ಇಡೀ ರಾಜ್ಯದಿಂದ ಡಿಬಾರ್ ಮಾಡಬೇಕು, ರೌಡಿ ಶೀಟುಗಳನ್ನು ಓಪನ್ ಮಾಡಬೇಕು. ಜೊತೆಗೆ ಏನು ಪಡಿಸ್ಕೊಂಡು ಕುಟುಂಬಕ್ಕೆ ಈ ಸರ್ಕಾರದಿಂದ 5 ಎಕರೆ ಜಮೀನು ಜೊತೆಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ಯಾಕೆ ಆಗ್ರಹ ಮಾಡ್ತೀವಿ? ಕಾಂಗ್ರೆಸ್ ಸರ್ಕಾರ ದಲಿತರ ಸರ್ಕಾರ ಪರವಾಗಿ ಸರ್ಕಾರ ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಕಾಳಜಿ ಇದ್ದರೆ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಕರುಣಾ ದಾಳ ಅವರಾಗಿದ್ದರೆ ಕೂಡಲೇ ಆರೋಪಿತ ಎಲ್ಲರನ್ನ ನನ್ನವ್ರು ಹೇಳಿದಂಗೆ ಶೂಟೌಟ್ ಮಾಡಿದ್ರೂ ಏನು ಪರವಾಗಿಲ್ಲ ಈ ರಾಜ್ಯದಲ್ಲಿ. ಯಾಕಂದರೆ ಗುಂಡಾಗಳನ್ನು ಎತ್ತಿ ಕಟ್ಟುವಂಥ ಸರ್ಕಾರನೂ ಇದಾಗಬಾರ್ದು, ಗುಂಡಾಗಳ ರಕ್ಷಣೆ ಕೊಡುವಂಥ ಸರ್ಕಾರನೂ ಇದಾಗಬಾರ್ದು. ಗುಂಡಾಗಳನ್ನು ಎತ್ತಿ ಕಟ್ಟಿದ್ದೆ ಆದರೆ ಕರ್ನಾಟಕದಲ್ಲಿ ಇರುವಂಥ ಗೂಂಡಾ ರಾಜ್ಯ ಆಗತ್ತೆ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಮೇನ್ ಕಾರಣ ಆಗ್ತಾರೆ. ಕೂಡಲೇ ಅವರನ್ನು ಡಿಪಾರ್ಟ್ಮೆಂಟ್ ರಾಜ್ಯದಲ್ಲಿ ಏನು ಬೇಕಾದ್ರೆ ರಾಜ್ಯ ದೇಶದ ನಮ್ಮ ತಂದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಒಂದು ವೇಳೆ ಅವರನ್ನು ನಿಂತಿದ್ದೆ ಆದರೆ ಬಸವ ನಾಡಿನಲ್ಲಿ ಗೂಂಡಾಗಳನ್ನು ಆರೋಪ ಮಾಡಿದ್ರೆ ಕೂಡಲೇ ಅವರಿಗೆ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ನ್ಯಾಯ ಸಿಗದೇ ಹೋದರೆ ಇದೇ ಜಮಖಂಡಿ ವಿಜಯಪುರ ಜಿಲ್ಲೆವರೆಗೂ ಬೃಹತ್ ಸಮರ್ಥನೆ ಮಾಡಿ ಜಿಲ್ಲಾಧಿಕಾರಿ ದೇಶದ ಇಡೀ ರಾಜ್ಯದ ಸೇಮ್ ಮಾಡ್ತಾವ ದಲಿತರು ಮಾಡ್ತಾರ ಅಂತ ನೇರವಾಗಿ ರಸ್ತೆಯಲ್ಲಿರುವ ಹೇಮೂರು ರಾಠೋಡ್ ಎಂಬ ಆತನು ದಲಿತ ಸಮುದಾಯದವನಾಗಿ ಹಣದ ಬಲದಿಂದ ಮೆರೆಯುತ್ತಿರುವ ಹೇಮೂರು ರಾಠೋಡ್ ಎಂಬ ಗೋಮುಖ ವ್ಯಾಘ್ರ ಮೊನ್ನೆ ವಿಜಯಪುರ ನಗರದಲ್ಲಿ ಜಮಖಂಡಿ ತಾಲೂಕಿನ ಚಿಕ್ಕಲ್ಗಿ ಗ್ರಾಮದ ದಲಿತ ಕಾರ್ಮಿಕರು ಇಟಂಗಿ ಬಟ್ಟಿಯಲ್ಲಿ ಕೆಲಸ ಮಾಡುವಾಗ ಸುಮಾರು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಬಂದಿದ್ದಾರೆ. ಮೊನ್ನೆ ಸಂಕ್ರಾಂತಿ ದಿನದಂದು ಚಿಕ್ಕಲ್ಗಿ ಗ್ರಾಮಕ್ಕೆ ಮರಳಿ ಇಟಂಗಿ ಬಟ್ಟಿಗೆ ಮರಳಿ ಹೋಗುವುದು 4 ದಿನ ತಡವಾದದ್ದಕ್ಕಾಗಿ ಅವರನ್ನು 10 ಜನರ ಗುಂಡಗಳ ತಂಡವನ್ನು ಚಿಕ್ಕಲ್ಗಿ ಗ್ರಾಮಕ್ಕೆ ಕಳಿಸಿ ಅವರನ್ನು ಗಾಡಿಯಲ್ಲಿ ಕರೆದುಕೊಂಡು ಹೋಗಿ 4 ದಿನಗಳವರೆಗೆ ಕೈ ಕಾಲು ಕಟ್ಟಿ ಖಾರದ ಪುಡಿ ಎರಚಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಗೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನೆಯವರು APMC ಠಾಣೆಯಲ್ಲಿ ಹೋಗಿ ದೂರು ಕೊಟ್ಟಾಗ ಆ ದೂರನ್ನು ಅಲ್ಲಿ ಠಾಣಾಧಿಕಾರಿಗಳು 3 ದಿನಗಳವರೆಗೆ ಹೇಮೂರು ರಾಠೋಡ್ ಹಾಗೂ ಇನ್ನೂ 5 ಜನರನ್ನು ಕರೆಸಿ ರಾಜಕೀಯ ಒತ್ತಡಕ್ಕಾಗಿ ಅವರನ್ನು ಕರೆಯುವುದು ಮತ್ತು ಹಾಗೆ ಕಳಿಸುವುದು ಹೀಗೆ ಮಾಡಿದಾಗ ಅದು ಒಂದು ವಿಡಿಯೋ ವೈರಲ್ ಆಗುತ್ತದೆ. ಆ ವಿಡಿಯೋ ವೈರಲ್ ಆದಿಂದ ನಾವು ಇಡೀ ರಾಜ್ಯದ ಸುದ್ದಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಭಿನಂದನೆ ಹೇಳಬೇಕು. ಯಾಕಂದ್ರೆ ಈ ಸುದ್ದಿಯನ್ನು ಸಂಪೂರ್ಣ ರಾಜ್ಯಾದ್ಯಂತ ವಿತರಿಸಿದ್ದು ಪತ್ರಿಕೆಗಳು ಮತ್ತು ಮಾಧ್ಯಮ ಸುದ್ದಿಯಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ವಿಜಯಪುರ ವರಿಷ್ಠ ಅಧಿಕಾರಿಗಳು ಆ 5 ಮಂದಿನ ಅರೆಸ್ಟ್ ಮಾಡಿ ರೌಡಿ ಶೀಟರ್ ಹಾಕಿದ್ದಾರೆ. ಇನ್ನು 3 ಜನ ಸವರ್ಣರಿದ್ದಾರೆ. ಅದರಲ್ಲಿ ಅವರ ಮೇಲೆ ಜಾತಿ ವಿರೋಧಿ ಕೇಸ್ ದಾಖಲಾಗಿದೆ. ಹೊಡೆದವರು ಇನ್ನವರು ಹೋದವರು 10 ಜನ ರೌಡಿಗಳ ಗ್ಯಾಂಗ್ ಇದೆ. ಅವರನ್ನು ಕೂಡಲೇ ಬಂಧಿಸಬೇಕು. ಈ ಹಲ್ಲೆಗೊಳಗಾದ ದಲಿತ ಕಾರ್ಮಿಕರಿಗೆ ಸರ್ಕಾರ ಪ್ರತಿಯೊಂದು ಕುಟುಂಬಕ್ಕೂ 5 ಎಕರೆ ಜಮೀನು ಕೊಡಬೇಕು, 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅವರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ವಿಜಯಪುರ ನಗರದ MP ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರು ಅವರಿಗೆ ಅವರ
ಸಂಸ್ಥೆಯಲ್ಲಿ ಅಥವಾ ಯಾವುದೋ ಫ್ಯಾಕ್ಟರಿಯಲ್ಲಿ ನೌಕರಿ ಕೊಡುವ ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೆ ಆಶ್ವಾಸನೆಗಳು ಕೊಡಲಿಲ್ಲ. ಯಾಕಂದ್ರೆ ಬಡಿಸ್ಕೊಂಡವರು ದಲಿತ ಕುಟುಂಬಗಳಿವೆ. ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ. ಅವರಿಗೆ ನಾವಿನ್ನು 10-15 ದಿವಸ ಕಾದು ನೋಡ್ತೀವಿ. ಅವರನ್ನು ಈಗೇನ ಹಲ್ಲೆ ಮಾಡಿದರೆ ಅವರನ್ನು ರಾಜ್ಯದಿಂದ ಗಡೀಪಾರು ಮಾಡುತ್ತಿದ್ದರೆ ನಮ್ಮ ಹಳ್ಳಿಗೊಳಗಾದ ದಲಿತ ಸಮುದಾಯಕ್ಕೆ ಸರ್ಕಾರ ಪರಿಹಾರ ನೀಡದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತೇನೆ.